ನಮಸ್ಕಾರ ಕರುನಾಡು ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ನಿಮ್ಮ ಏಕಾಂಗಿ ಪಯಣಿಗ ಹರೀಶ್. ಇವತ್ತಿನ ಪಯಣ ಮಂಡ್ಯದ ಭೂ ವರಹಸ್ವಾಮಿ ಟೆಂಪಲ್ಲು. ಈಗ ಸದ್ಯಕ್ಕೆ ಕುಣಿಗಲ್ ಬೈಪಾಸಿಂದ ಒಂದಷ್ಟು ದೂರ ಬಂದಿದ್ದೀನಿ. 20ರಿಂದ 30 ಕಿಲೋಮೀಟ್ರ್ ಬಂದಿದ್ದೀನಿ. ಎಲ್ಲ ಧರ್ಮಸ್ಥಳ ಪಾದಯಾತ್ರೆ ಮಾಡ್ತಿದ್ದಾರೆ ಈ ಕಡೆ ಸೈಡು. ಬನ್ನಿ, ಈಗ ಬರ್ತಾ ಹಂಗೆ ಅಲ್ಲಿ ನಮ್ಮ ಕುಣಿಗಲ್ ಬೈಪಾಸ್ ಹತ್ರ ಒಂದು ಆಂಜನೇಯನ ಟೆಂಪಲ್ ಇದೆ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಈ ಒಂದು ಪಯಣ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹೋಗುವ. ನಮ್ಮ ಜೊತೆಗೆ ನಮ್ಮ ರಥ ಕೂಡ ಇದೆ. ಹೋಗಿ ಭೂ ವರಹಸ್ವಾಮಿ ದರ್ಶನ ಮಾಡ್ಕೊಂಬರೋಣ. ಮುಂದೆ ಒಬ್ಬ ಸಿಗ್ತಾ ಹೋಗ್ತೀನಿ. ಇಲ್ಲ ಬಾಡಿಗೆ ನಾನು ಬೇರೆ ಕೊಡ್ತೀನಿ. ನೀನು ಹೇಳೋಕ್ಕಲ್ಲ ಅಡಿಲಿಲ್ಲ ಅಂದ್ರೆ ಅರ್ಥ ಏನು? ಈಗ ನಿಯರ್ ಬೈ ಚೂರು ಹೋದರೆ ಯಡಿಯೂರ ಹತ್ರ ಹೋಗ್ತೀನಿ ನೋಡಿ. ಎಲ್ಲ ಹೋಗ್ತಿದ್ದಾರೆ ಧರ್ಮಸ್ಥಳ ಪಾದಯಾತ್ರೆ, ಇನ್ನು ಬರ್ತಾ ಇದ್ದಾರೆ ಆ ಕಡೆ ಎಲ್ಲ. ಪ್ರತಿ ವರ್ಷ ಶಿವರಾತ್ರಿ ಟೈಮಲ್ಲಿ ಪಾದಯಾತ್ರೆ ಹೋಗ್ತಿರ್ತಾರೆ. ಯಾರೆಲ್ಲ ಹೋಗ್ಬೇಕು ಅಂದ್ಕೊಂತೀರ, ತಿರುಪಾಯಿ ಒಂದು ಧರ್ಮಸ್ಥಳದ ಸಂಘಗಳು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತವೆ. ಹೋಗಿ ಭೇಟಿಯಾಗಿ ಧರ್ಮಸ್ಥಳ ಶ್ರೀ ಮಂಜುನಾಥನ ದರ್ಶನ ತೊಗೊಂಡು ಬನ್ನಿ. ನಿಮಗೂ ಕೂಡ ಒಳ್ಳೆಯದಾಗಲಿ. ಈಗ ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಮತ್ತೆ ಪಯಣ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ನಾನು ಮುಂದೆ ಅಲ್ಲಿ ಯಡಿಯೂರ ಆದ್ಮೇಲೆ ಸಿಗ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ರಾಕಿಂಗ್ ಅಡ್ವೆಂಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಅಲ್ಲಿ ಹೋಗುವ. ನೋಡಿ, ಅಲ್ಲಿ ಯಡಿಯೂರಿಂದ ಒಂಚೂರು ಮುಂದೆ ಬಂದರೆ, ಯಡಿಯೂರಿಂದ ಒಂಚೂರು ಮುಂದೆ ಬಂದರೆ ನಿಮಗೆ ರೈಟ್ ಸೈಡು ಸಿಗುತ್ತೆ. ರೈಟ್ ಸೈಡ್ ಬಂದರೆ ನಿಮಗೆ ಒಂದು ಒಳ್ಳೆ ಕೆರೆ ನೋಡ್ತೀರಾ. ಈ ರೂಟ್ ಮುಖಾಂತರ ಹೋಗ್ತಾ ಇದ್ದೀನಿ ಭೂ ವರಹಸ್ವಾಮಿ ಟೆಂಪಲ್ಗೆ. ನೋಡಿ, ಎಲ್ಲ ಈ ಕಡೆ ಬರ್ತಾ ಇದೆ ಕಾರುಗಳು ಕೆಲವೊಂದು. ಮೊನ್ನೆ ಹೋಗಿ ಮುಂದೆ ಸಿಗೋಣ. ನೋಡ್ರಿ, ಯಾರೂ ಇಲ್ಲ ಈ ಜಾಗದಲ್ಲಿ. ಒಳ್ಳೆ ನದಿ ಹರಿತೈತಿ ಇಲ್ಲಿ. ಯಾರೆಲ್ಲ ಬಾಯ್ಸ್ ಸಿಟ್ಟಿಂಗ್ ಹಾಕ್ಬೇಕು, ಒಳ್ಳೆ ಜಾಗ. ಬಟ್ ಬಿ ಕೇರ್ಫುಲ್. ಬಟ್ ಪ್ಲೇಸ್ ಚೆನ್ನಾಗೈತೆ, ಯಾರಿಲ್ಲ. ಒಬ್ಬಂಟಿ ಪಯಣಿಗ. ಬನ್ನಿ, ನೆಕ್ಸ್ಟ್ ಮುಂದುವರ್ಸೋಣ ಜಾಗನ. ಪಯಣ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡೋ, ಕೆಲವೊಂದು ಕಡೆ ಚೆನ್ನಾಗಿದೆ, ಕೆಲವೊಂದು ಕಡೆ ಚಿಪ್ಪಾಗೈತೆ. ಹಂಗೈತಿ ರೂಟ್ ಇದು. ಯಾರು ಕೂಡ ಈ ರೂಟ್ನ ಟ್ರೈ ಮಾಡಬೇಡಿ. ನಿಮಗೆ ಆಮೇಲೆ ನಾನು ತೋರಿಸ್ತೀನಿ ಮ್ಯಾಪಲ್ಲಿ ಈ ರೂಟು. ಯಾಕೆಂದರೆ ಒಬ್ಬರೇ ಟ್ರೈ ಮಾಡಬೇಡಿ, ಒಬ್ಬೊಬ್ಬರೇ ಬರೋಕ್ಕೆ ಹೋಗಬೇಡಿ. ನಾನು ಕೂಡ ಒಬ್ಬರೇ ಬಂದು ಸ್ವಲ್ಪ ಭಯ ಆಗ್ತಾಯಿತ್ತು ಈಗ. ಬಟ್ ಏನು ಜಾಸ್ತಿ ಗಾಡಿಗಳು ಬರೋಲ್ಲ, ಆದಷ್ಟು ಬೇಗ ಹೋಗ್ಬೋದು. ಆದರೆ ಜೊತೆಯಲ್ಲಿ ಯಾರನ್ನ ಇದ್ದರೆ ಮಾತ್ರ ಬನ್ನಿ ಈ ರೂಟಲ್ಲಿ. ಇಲ್ಲ ಹೈವೇಲಿ ಹೋಗ್ಬೇಡಿ. ಸೀರಿಯಸ್ಲಿ ಅಲ್ಲಿಂದ ಬರ್ತಾಯಿದ್ದೀನಿ. ಜಾಸ್ತಿ ವೆಹಿಕಲ್ಸೇ ಇಲ್ಲ, ಎಲ್ಲ ಒಂದೊಂದು ವೆಹಿಕಲ್ಸ್ಗಳು ಅಷ್ಟೇ, ಜಾಸ್ತಿ ಇಲ್ಲ. ಇದರಲ್ಲೂ ನೈಟ್ ಟೈಮು ಕೂಡ ಟ್ರೈ ಮಾಡಬೇಡಿ ಈ ರೂಟ್ನ. ಹೈವೇಲೆ ಬನ್ನಿ, ಹೈವೇಲೆ ಹೋಗಿ. ಒಬ್ಬನೇ ಬಂದಿದ್ದು. ರೂಟು ಅಂತ ನೆಕ್ಸ್ಟ್ ಲೆವೆಲ್ ಐತಿ ಇಲ್ಲೆಲ್ಲ. ಅಲ್ಲಿಂದನೂ ಹಿಂಗೆ ಐತೆ ರೂಟು. ಖಾಲಿ ಯಾವಾಗ ಹೈವೇಗೆ ಹೋಗಿ ಸೇರ್ಕೊಳ್ತೀನಿ ಅಂತ ಅನಿಸ್ತಾಯಿದೆ. ಸುಮಾರು ಒಂದು 20ರಿಂದ 40 ಕಿಲೋಮೀಟ್ರ್ ಇರ್ಬೋದು ಇದು ಈ ರೂಟು. ಅದು ಫಸ್ಟ್ ಟೈಮ್ ಬೇರೆ ಅಲ್ವಾ ಬಂದಿರೋದು ಈ ಕಡೆ ಸೈಡು. ಭೂ ವರಹಸ್ವಾಮಿ ಟೆಂಪಲ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಗಾಡೀಲಿ ಒಬ್ಬನೇ. ಅಲ್ಲಲ್ಲೇ ಈ ಥರ ಮನೆಗಳು ಕೂಡ ಸಿಗ್ತವೆ. ಬಟ್ ನಿಮ್ಮ ಸೇಫರ್ ಸೈಡ್ ನಾನು ಸಜೆಷನ್ ಕೊಡೋದಂದರೆ, ಒಂದು ಧೈರ್ಯ ಇದ್ದರೆ ನಿಮ್ಮ ಜೊತೆಗೆ ಟೀಮ್ ಯಾರನ್ನ ಇದ್ದರೆ ಮಾತ್ರ ಬನ್ನಿ. ಸೊ ಯಾರು ಕೂಡ ಟ್ರೈ ಮಾಡಬೇಡಿ ಈ ರೂಟಲ್ಲಿ. 1 ಅವರ್ ಐತೆ ದೇವಸ್ಥಾನಕ್ಕೆ. ನಮ್ಮ ಮುಂದೆ ಬೇರೆ ರೂಟ್ ತಗೊಂಡ್ರೆ ಅಲ್ಲಿಂದ ಇನ್ನೊಂದು 20 ನಿಮಿಷ ಜಾಸ್ತಿ ಆಗುತ್ತೆ ಮೇಲ್ಕೋಟೆ ಮೇಲೆ ಹೋದರೆ. ಬಟ್ ಈ ರೂಟು ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ.
ರೋಡ್ ಬೇರೆ ಹೊಸ್ದಾಗಿ ಮಾಡವ್ರೆ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಫಸ್ಟ್ ಟೈಮು ಇಷ್ಟು ದೂರ ಹೋಗ್ತಾ ಇರೋದು. ಎಲ್ಲ ನಾನು ಹೋದರೆ 1 ರಿಂದ 2 ಅವರ್ ಅಷ್ಟೇ ಬೇರೆ ಕಡೆ ಎಲ್ಲ ಹೋದರೆ. ಬಟ್ ಫಸ್ಟ್ ಟೈಮು 3 ಅವರ್ ಜರ್ನಿ ಈ ಒಂದು ನನ್ನ ಹೊಸ ಗಾಡಿಯಲ್ಲಿ. ಸುಮಾರು 150 ರಿಂದ 150-200 ಕಿಲೋಮೀಟ್ರ್ ಐತೆ ನಮ್ಮ ಮನೆಯಿಂದ. ನೋಡಿ ಕಾಣ್ತಾ ಇದ್ದೆ ಅಲ್ಲಿ ಹೊರಗಡೆ ವ್ಯೂ. ನೋಡಿ ಈಗ ಗೊಲ್ಲರಹಟ್ಟಿ ಅಂತ ಅಲ್ಲಿ ಯಾವೊಂದು ಊರಲ್ಲಿದ್ದೀನಿ. ಸ್ಟ್ರೈಟ್ ಒಂದೇ ಸರಿ ಹೈವೇ, ನೀವು ಕುಣಿಗಲ್ ಹೈವೇಯಿಂದ ಹತ್ಕೊಂಡ್ರೆ ಸ್ಟ್ರೈಟ್ ಹೈವೇಲ್ಲೇ ಬನ್ನಿ. ಮತ್ತೆಲ್ಲೂ ಕೂಡ ಟರ್ನ್ ತಗೊಳಕ್ಕೆ ಹೋಗ್ಬೇಡಿ. ಮುಂದೆ ಹೇಳ್ತೀನಿ, ಹಂಗೆ ಹೋಗ್ತಾ ನಿಮಗೆ ಸಜೆಷನ್ ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಹೈವೇ ಮಿಸ್ ಮಾಡಬೇಡಿ. ಬಟ್ ಬಿ ಸೇಫ್ ಡ್ರೈವ್. ಬನ್ನಿ, ಮುಂದೆ ಹೋಗಿ ಸಿಗ್ತೀನಿ. ಮಧ್ಯಾಹ್ನ 1 ಗಂಟೆಗೆ ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಟೈಮಿಂಗ್ಸು ತೋರಿಸ್ತಿದೆ. ಆದಷ್ಟು ಬೇಗ ಹೋಗಿ ಜಾಯ್ನ್ ಆಗೋಣ ಅಲ್ಲಿ. ನೋಡಿ, ಇಲ್ಲಿಗೆ ನಾಗಮಂಗಲ ವಿಭಾಗ ಮುಗಿಯುತ್ತೆ. ಈಗ ಇಲ್ಲಿಂದ ಮಂಡ್ಯ ವಿಭಾಗ ಸ್ಟಾರ್ಟು. ಮುಂದೆ ಹೋಗೋಣ. ಇನ್ನೊಂದು ಅರ್ಧ ಗಂಟೆ 40 ಮಿನಿಟ್ಸ್ ಬೇಕಾಗುತ್ತೆ. ನೋಡಿರಿ, ಬರ್ತಾ ಹೈವೇಲಿ ಒಳ್ಳೆ ಕೆರೆ ಇದೆ. ಇನ್ನು ಇಲ್ಲಿಂದ 40 ಮಿನಿಟ್ಸ್ ಹೋಗಬೇಕು ದೇವಸ್ಥಾನಕ್ಕೆ. ಕೆರೆ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಬನ್ನಿ ಬೇಗ ಹೋಗುವ. ನೋಡಿ, ಭೂವಾರ ಸ್ವಾಮಿ ಟೆಂಪಲ್ಗೆ ಹೋಗೋ ದಾರಿ. ನೋಡಿ, ಭೂವಾರ ಸ್ವಾಮಿ ಟೆಂಪಲ್ಗೆ ಹೋಗೋಕ್ಕೆ ದಾರಿ ಇದು. ಒಳಗಾಸ್ ಹೋಗ್ಬೇಕು ಹಿಂಗೆ. ಬನ್ನಿ ಹೋಗುವ. ಫೈನಲಿ ಭೂವಾರ ಸ್ವಾಮಿ ಟೆಂಪಲ್ ಹತ್ರ ಬಂದು ನೋಡಿ, ನೀವು ಅಲ್ಲಿ ಎಲ್ಲ ಪಾರ್ಕಿಂಗ್ ಮಾಡಾದ್ಮೇಲೆ ಆ ಕಡೆ ಕಲ್ಲೆಲ್ಲ ಇದೆಯಲ್ಲ, ಒಂದು ರೌಂಡ್ ಈ ಕಡೆ ಬರ್ಬೇಕು ನೀವು. ಅಲ್ಲಿ ಗ್ರೀನ್ ಕಲರೆಲ್ಲ ಇದು ಹಾಕಿದೆ ನೋಡಿ, ಮ್ಯಾಟೆಲ್ಲ ಹಾಕಿದೆ. ಕವರಿಗೆ ಹೇಳ್ತಾರೆ ಇಲ್ಲಿ ಯಾರನ್ನ ಕೇಳೋರೆ. ಹಂಗೆ ಬಂದು ಇದು ಅನ್ನದಾನ ಕುಟೀರ, ಇದು ಮಂದಿರ. ಅದರ ಆಪೋಸಿಟಲ್ಲಿ ಸ್ವಾಮಿ ವರಹ ಸ್ವಾಮಿಗೆ ಹೋಗೋಕ್ಕೆ ದಾರಿ ಇದೆ ನೋಡಿ. ಇನ್ನು ದೇವಸ್ಥಾನ ಪೂರ್ಣ ಆಗಿಲ್ಲ, ಎಲ್ಲ ಕಟ್ತಾ ಇದ್ದಾರೆ ಇನ್ನು. ವರಹ ಸ್ವಾಮಿ ದೇವಸ್ಥಾನ. ಯಾರೆಲ್ಲ ಸೈಟ್ ತಗೊಬೇಕು ಹಾಗೂ ಮನೆ ಕಟ್ಟಬೇಕು ಅವರು ಇಲ್ಲಿ ಬಂದು ಸೈಟ್ ತಗೊಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಮಣ್ಣಿದೆ. ಒಂದು ಕವರಲ್ಲಿ ಮಣ್ಣು ಹಾಕ್ಕೊಂಡು ದೇವಸ್ಥಾನ ಸುತ್ತ ಟೋಟಲಿ 11 ಪ್ರದಕ್ಷಿಣೆ ಹಾಕಿ ನಂತರ ಅಲ್ಲಿ ಈ ಒಂದು ನೋಡಿ, ಅಲ್ಲಿ ದೇವ್ರ ಪೂಜೆ ಮಾಡ್ತಿದ್ದಾರೆ. ಅಲ್ಲಿ ಹೋಗ್ಬಿಟ್ರೆ ಪೂಜೆ ಮಾಡಿಕೊಡ್ತಾರೆ ನಿಮಗೆ. ಒಳಗೆ ದೇವ್ರ ದರ್ಶನ. ಈ ಕಡೆ ಯಾರಾದ ಇನ್ಫ್ಲೂಯೆನ್ಸ್ ಎಲ್ಲ ಇದ್ದರೆ ಅವ್ರ ಮುಖಾಂತರ ಒಂದು ಲೆಟ್ರ್ ಅಥವಾ ಒಂದು ಫಾಲ್ ಮಾಡಿಸ್ರೆ ಒಳಗೆ ಬಿಡ್ತಾರೆ. ಅಲ್ಲಿ ಗರ್ಭಗುಡಿ ಒಳಗೆ ಇಲ್ಲಿ ಬಂದು ಪೂಜೆ ಆದಮೇಲೆ ಇಲ್ಲಿ ಬಂದು ಇಟ್ಟಿಗೆ 2 ಇಟ್ಟಿಗೆ ಕೊಡ್ತಾರೆ. 1 ಇಟ್ಟಿಗೆ ಇಲ್ಲಿ ಇಕ್ಬಿಟ್ಟು ಪೂಜೆ ಮಾಡಿ ನಂತರ ಇನ್ನೊಂದು ಇಟ್ಟಿಗೆ ತೊಗೊಂಡೋಗಿ ಮನೆಗೆ ಹೋಗಿ ಮನೆಯಲ್ಲಿ ಪೂಜೆ ಮಾಡ್ಕೋಬೇಕು. ಮನೆ ಕಟ್ಟೋವರೆಗೂ ಪೂಜೆ ಮಾಡಿಸ್ಬೇಕು. ಮನೆ ಕಟ್ಟೋ ಟೈಮಲ್ಲಿ ಆ ಒಂದು ಇಟ್ಟಿಗೆ ಏನಿರುತ್ತೆ, ಆ ಇಟ್ಟಿಗೆನ ನೀವು ಸಂಪು ಅಥವಾ ದೇವ್ರ ಮನೆ ಅಲ್ಲಿ ಅದ್ರ ಜೊತೆ ಕಟ್ಟುವಾಗ ಅದರ ಜೊತೆ ಇಕ್ಬಿಟ್ಟು ಕಟ್ಬೋದು. ನೋಡಿ, ಇಲ್ಲಿ ಅಲ್ಲಿ ಇಕ್ಕಿದ್ದಾರೆ. ಅಲ್ಲಿ ಇಕ್ಕಿ ಪೂಜೆ ಮಾಡಿಕೊಡ್ತಾರೆ. ವರಹ ಸ್ವಾಮಿ ಒಳಗಿದ್ದಾರೆ. ಬನ್ನಿ, ಪೂಜೆ ಮಾಡಿಸಿ. ನಿಮಗೂ ಕೂಡ ಒಳ್ಳೆಯದಾಗಲಿ.
ಒಂದು ಬಿಳಿ ಬಟ್ಟೆನ ಅರಿಶಿಣದ ಬಟ್ಟೆ ಮಾಡಿ ಅರಿಶಿಣದ ಬಟ್ಟೆ ಒಳಗಡೆ ತುಳಸಿ ಸಮೇತವಾಗಿ ಕೃತಿಕೆ ಮಣ್ಣನ್ನು ಹಾಕಿ ಆ ಬಟ್ಟೆನ 3 ಗಂಟೆ ಕಟ್ಬಿಟ್ಟು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ನೀವೇನು ಸಂಕಲ್ಪ ಮಾಡ್ಕೊಂಡಿದ್ದೀರಾ ನಿಮ್ಮ ಎಲ್ಲ ಕೋರಿಕೆಗಳು ನೆರವೇರೋವರೆಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ. ನೀವು ಅಂದ್ಕೊಂಡಿರೋ ಕೋರಿಕೆ ನೆರವೇರಿದ ಮೇಲೆ ಮತ್ತೆ ಬಂದು ಇಲ್ಲಿ ದೇವರಿಗೆ ಹರಕೆ ಕಾಣಿಕೆಯನ್ನು ಸಲ್ಲಿಸಿ ಇಲ್ಲಿಂದ ಮನೆಗೆ ಹೋಗಿ ಮನೆಯಲ್ಲೇ ಇರುವ ಕೃತಿಕೆ ಮಣ್ಣಿಗೆ ಕೊನೆಯದಾಗಿ ಒಂದು ಲಾಸ್ಟ್ ಪೂಜೆ ಮಾಡಿ ತುಳಸಿ ಕಟ್ಟೆಗೆ ವಿಸರ್ಜನೆ ಮಾಡಬೇಕು. ಬೇರೆ ಎಲ್ಲೂ ಹಾಕಬಾರದು. ಇಟ್ಟಿಗೆ ತಂದಿರೋರು ಒಂದು ಇಟ್ಟಿಗೆನ ಇಲ್ಲೇ ಇದೆ ಮುಂದ್ಗಡೆ ದೇವಸ್ಥಾನಕ್ಕೆ, ಇನ್ನೊಂದು ಇಟ್ಟಿಗೆ ತಗೊಂಡು ಹೋಗಿ ನಿಮ್ಮ ಮನೆ ಕಟ್ಟುವಾಗ ಈಶಾನ್ಯ ಮೂಲೆಯ ಗೋಡೆಗೆ ಸೇರಿಸಿ ಕಟ್ಟಿಸ್ಕೊಡಿ. 11 ಪ್ರದಕ್ಷಿಣೆ ಯಾರು ಮಾಡಿಲ್ಲ ದೇವರ ದರ್ಶನ ಮಾಡಿಕೊಂಡು 11 ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿ ಶ್ರೀನಿವಾಸ ದೇವರ ದರ್ಶನ ಮಾಡಿ ದಾಸೋಹಕ್ಕೆ ಪ್ರಸಾದಕ್ಕೆ ಹೋಗಿ ಚೀಟಿಯಲ್ಲಿ ಹೆಸರಿದೆ ನೋಡಿಕೊಂಡು ನಿಮ್ಮ ಹಣ್ಣು ಇಟ್ಟಿಗೆ ತಗೊಳ್ಳಿ. ಹಣ್ಣು ಕಾಯಿ ತಗೊಂಡು ಒಳಗಡೆ ಪರಮಾತ್ಮನ ದರ್ಶನ ಮಾಡಿ ನಿಮ್ಮ ಚೀಟಿ ನೋಡ್ಕೊಂಡು ನೋಡಿ. ಯಾರೆಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಎಲ್ಲ ಇಲ್ಲಿ ಚಿಕ್ಕದು ಕಲ್ಲುಗಳಿಗೆ ಹೋಗಿದ್ದಾರೆ. ನೀವು ಕೂಡ ಬನ್ನಿ. ಇಲ್ಲಿ ಒಂದು 2 ಇಟ್ಟಿಗೆ ಕೊಡ್ತಾರೆ. ಹಾಗೂ ಇಲ್ಲಿ ಮಣ್ಣು ತಗೊಂಡು ಪೂಜೆ ಮಾಡಿಸಿ. ನೀವು ಯಾವಾಗ ಮನೆ ಕಟ್ತೀರೋ ಅಲ್ಲಿವರೆಗೂ ಅಲ್ಲಿ ಮನೇಲಿ ಇಕ್ಕಿ ಅದನ್ನು ಪೂಜೆ ಮಾಡಬೇಕು. ಪೂಜೆ ಮಾಡೋ ನಂತರ ಮನೆ ಯಾವಾಗ ನೀವು ಪಾಯ ಹಾಕುವಾಗ ದೇವ್ರ ಮನೆಗೆ ಬಾಗಿಲು ಹತ್ರ ದೇವ್ರ ಮನೆ ಏನು ಕಟ್ಟುವಾಗ ಅಲ್ಲಿ ಇಕ್ಬೋದು ಆ ಒಂದು ಇಟ್ಟಿಗೆನ. ನಂತರ ಈ ಸಂಪು ಕಟ್ಟುವಾಗಲೂ ಅಷ್ಟೇ, ಸಂಪು ಕಟ್ಟುವಾಗಲೂ ಅಲ್ಲಿ ಕೂಡ ಇಕ್ಬೋದು. ಅಲ್ಲಿ ಇಕ್ಕಿ ಪೂಜೆ ಮಾಡಿ ನಂತರ ಆ ಮಣ್ಣೇನಿರುತ್ತೆ ಅದು ತಗೊಬಂದು ಇಲ್ಲಿ ಸ್ವಾಮಿಗೆ ಪೂಜೆ ಮಾಡಿಸಿ ನಿಮ್ಮ ಕೈಯಲ್ಲಿ ಆದಷ್ಟು ಏನು ಸಹಾಯ ಆಗುತ್ತೋ ಅದು ಸಹಾಯ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗಿ. ಅವಾಗ ಒಳ್ಳೆಯದಾಗುತ್ತೆ. ಈ ಒಂದು ದೇವಸ್ಥಾನ KR ಪೇಟೆ ಹಾಗೂ ಮಂಡ್ಯ ಹತ್ರ ನಿಯರ್ ಬೈ ಇದೆ. ಯಾರೆಲ್ಲ ಬರ್ತೀರಾ ಬೆಂಗಳೂರಿಂದ ನಿಮಗೆ ಈ ಒಂದು KR ಪೇಟೆಗೆ ಬಸ್ ಕೂಡ ಇದೆ. ಅಲ್ಲಿಂದ KR ಪೇಟೆಗೆ ಬಂದು ಅಲ್ಲಿಂದ ಮತ್ತೆ ನೀವು ಈ ಕಡೆಗೆ ಬಸ್ ಅಥವಾ ಆಟೋದಲ್ಲಿ ಬರ್ಬೋದು. ಅಥವಾ ನಿಮ್ಮದೇ ಕಾರಲ್ಲಿ ಬರ್ತೀನಂದರೆ ಕಾರಲ್ಲಿ ಕೂಡ ಡೈರೆಕ್ಟ್ ಬರ್ಬೋದು ಗೂಗಲಲ್ಲಿ ಮ್ಯಾಪ್ ಹಾಕ್ಕೊಂಡು. ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದೀರಾ ಬನ್ನಿ, ಪೂಜೆ ಮಾಡಿಸಿ. ಮನೆ ಕಟ್ಟಿಸೋ ಪ್ಲ್ಯಾನು ಸೈಟ್ ತಗೊಳ್ಳೋ ಪ್ಲ್ಯಾನ್ ಇದ್ದರೆ ಬಂದು ಇಲ್ಲಿ ನಾನು ಹೇಳ್ದಂಗೆ ಮಣ್ಣು ಹಾಗೆ ಇಟ್ಟಿಗೆ ತಗೊಂಡೋಗಿ ಪೂಜೆ ಮಾಡಿಸಿ. ನಂತರ ಅದರದ ಪ್ರತಿ ವಾರ ನೀವೇನು ಪೂಜೆ ಮಾಡ್ತೀರ ಮನೆಯಲ್ಲಿ ಆಗ ಕೂಡ ಅದನ್ನು ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ನಂತರ ಈ ಪೂಜೆ ಆದ ನಂತರ ಇಲ್ಲಿ ದೇವಸ್ಥಾನ ಲೆಫ್ಟ್ ಸೈಡು ಅವಾಗಲೇ ನೀವು ಹೇಗೆ ಬಂದಿರ್ತೀರ ಅದೇ ರೀತಿ ಹೋದರೆ ಅಲ್ಲಿ ಅವಾಗಲೇ ಹೇಳ್ದಂಗೆ ನಿಮಗೆ ಅನ್ನ ಸಂತರ್ಪಣೆ ಮಾಡ್ತಿರ್ತಾರೆ. ಅನ್ನದಾಸೋಹ ಇದೆ, ಊಟ ಮಾಡಿ. ಅನ್ನದಾಸೋಹ ನಂತರ ಪಕ್ಕದಲ್ಲಿ ಕಾವೇರಿ ನದಿ ನೀರು ಹರಿತಿದೆ, ಅಲ್ಲೂ ಕೂಡ ಹೋಗಿ ನೋಡಿ ನೀವು ಫೋಟೋಶೂಟ್ ಎಲ್ಲ ಮಾಡ್ಬೋದು. ಅನ್ನದಾಸೋಹ ಅಂದರೆ ಇಲ್ಲಿ 24 ಗಂಟೆ ಊಟ ಇರುತ್ತೆ. ಬಂದು ಊಟ ಮಾಡ್ಕೊಳ್ಳಿ, ದೇವ್ರ ಪ್ರಸಾದ ತಿನ್ನಿ, ಕೈಲಾದಷ್ಟು ಸಹಾಯ ಕೂಡ ಮಾಡೋಗಿ. ನೋಡಿ ಇಲ್ಲಿ ಎಲ್ಲ ಅಕ್ಕಿ ಎಲ್ಲ ಈಗ ಕೊಟ್ಟೋಗಿದ್ದಾರೆ ನೋಡ್ರಿ. ಕಾವೇರಿ ನೀರು ಭೂವಾರಸ್ವಾಮಿ ಪಕ್ಕದಲ್ಲಿ ಟೆಂಪಲ್ ಪಕ್ಕದಲ್ಲಿ ಇರೋ ಒಂದು ಹೊಳೆ ಇದು.